ಲಾಸ್ಟ್ ವೀಕು ನನ್ನ ಮಗಳಿಗೆ ಅಕ್ಷರಾಭ್ಯಾಸನ ಮಾಡಿಸಿದ್ವಿ. ಯಾರು ಶೃಂಗೇರಿಗೆ ಹೋಗಿ ಮಾಡ್ಸೋಕ್ಕಾಗಲ್ಲ, ಇಲ್ಲೂ ಕೂಡ ಮಾಡಿಸ್ಬಹುದು. ಸೊ ಯಾವ ಪ್ಲೇಸ್ ಅನ್ನೋದನ್ನ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಮೊದಲನೇದಾಗಿ 1 ವೀಕೋ 1 2 3 ಡೇಸೋ ಹೋಗ್ಬಿಟ್ಟು ನಿಮ್ಮ ಮಗು ರಾಶಿ ನಕ್ಷತ್ರನ ಕೊಟ್ಬಿಟ್ಟು ಯಾವ ಡೇಟ್ ಬರುತ್ತೆ ಅಂತೇಳಿ ಕೇಳ್ಕೊಂಬರ್ಬೇಕು. ಕೇಳ್ಕೊಂಬಂದಾಗ ಅವ್ರು ಕೊಟ್ಟ ಡೇಟಿಗೆ ಹೋಗ್ಬೇಕು. ಅವಾಗ 500 ರುಪೀಸ್ ತಗೋತಾರೆ. ನಿಮ್ಗೆ ಏನೇನು ತರಬೇಕು ಅನ್ನೋದನ್ನೆಲ್ಲ ಅವರು ಸ್ಲಿಪ್ ಬರ್ಕೊಡ್ತಾರೆ. ಸೊ 5 ಥರದ ಹಣ್ಣು ಮತ್ತೆ ಹೂವು, ಒಂದಿಷ್ಟು ಕಾಯಿ ಮತ್ತೆ ಕೊಬ್ಬರಿ, ಬೆಲ್ಲದ ಅಚ್ಚು, ಅರಿಶಿನ ಕೊಂಬು, ಅಕ್ಕಿನ ತಗೊಂಡು ಹೋಗ್ಬೇಕಾಗತ್ತೆ. ನಿಮ್ಗೆ ಕೊಟ್ಟಂತ ಡೇಟಿಗೆ ನೀವು ಹೋಗ್ಬೇಕಾಗತ್ತೆ. ಅಲ್ಲಿ ಆಲ್ರೆಡಿ ತುಂಬಾ ಜನ ಬಂದಿರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಅಂತ ಹೇಳಿ ಕೊಡ್ತಾರೆ. ಅಲ್ಲಿ ಪೂಜೆ ಕೊಟ್ಟಿರ್ತಕ್ಕಂಥ ಎಲ್ಲ ಐಟಮ್ಸ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬಂದು ನಿಮ್ಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಅವರೇ ಎಲ್ಲಾನು ಕೊಡ್ತಾರೆ. ಸೊ ಮನೆ ದೇವ್ರ ಹೆಸರು ಮತ್ತೆ ಓಂ ಶ್ರೀ ಎಲ್ಲ ಬರ್ಸೋದಕ್ಕೆ ಅವರು ಸ್ಪೀಕರ್ ಅಲ್ಲಿ ಹೇಳ್ತಿರ್ತಾರೆ. ಎಲ್ಲಾನು ಒಂದ್ ರೂಮ್ ಅಲ್ಲಿ ಮಾಡ್ಬಿಟ್ಟು ಕೂರ್ಸ್ಬಿಟ್ಟು ಹೇಳ್ಕೊಡ್ತಾರೆ. ಆಲ್ರೆಡಿ ನಾವು ಹೋಗಿದ್ದೀನ ಒಂದ್ 100 ಜನದ ಮೇಲಿದ್ರು ಅಂತಾನೆ ಹೇಳ್ಬೋದು. ನಮ್ಗೆ 13 ನಂಬರ್ ಸಿಕ್ಕಿತ್ತು. ಸೊ ಹಕ್ಕಿಲೆಲ್ಲ ಬರ್ದಾದ್ಮೇಲೆ ಈ ತರ ಸ್ಲೇಟು ಬಳಪದಲ್ಲಿ ಬರೆಯೋದಕ್ಕೆ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಅಪ್ಪ ಅಮ್ಮ ಸೀರೆ ಮತ್ತೆ ಶರ್ಟು ಪಂಚೆನ ಹಾಕಿರ್ಬೇಕಾಗತ್ತೆ. ಮತ್ತೆ ಮಗುಗೆ ಬೆಳಗ್ಗೆನೆ ಎದ್ದೇಳಿಸಿ ಎಣ್ಣೆ ಸ್ನಾನ ಮಾಡಿಸಿ ಮಗುಗೆ ಹೊಸ ಬಟ್ಟೆನ ಹಾಕಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವರು ಟೈಮಿಂಗ್ ಕೊಟ್ಟಿರ್ತಾರೆ 7 to 9 o'clock ಒಳಗೆ ಬರ್ಬೇಕು ಅಂತೇಳಿ. ಅಷ್ಟೊಳಗಡೆನೆ ಮುಗಿದ್ಬಿಡತ್ತೆ. ಸೊ ಇದು ಲೊಕೇಟ್ ಆಗಿರೋದು ಬಸವನಗುಡಿ ಶೃಂಗೇರಿ ಶಂಕರ ಮಠ ಅಂತೇಳಿ. ನಿಮ್ಗೆ ಏನಾದ್ರು ಲೊಕೇಶನ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ ನ ಶೇರ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಮನೆಗೆ ಹೋದ್ಮೇಲೆ ಮಗುಗೆ ಆರತಿ ಮಾಡ್ಬಿಟ್ಟು ಏನಾದ್ರು ಸ್ವೀಟ್ ಮಾಡಿ ತಿನ್ಸಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಮಾಡಿದ್ವಿ. ಮೋರ್ ವಿಡಿಯೋಸ್ಗಾಗಿ ಹೀಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.